ಮೂರು ಜನ್ಮವೆತ್ತಿ ಹರಿದ್ವೇಷಿಗಳಾಗಿ ಮತ್ತೆ ವೈಕುಂಠವನ್ನು ಸೇರುತ್ತಾರೆ. ಅವರ ಶಾಪದಲ್ಲಿ ಮೊದಲ ಜನ್ಮವಾಗಿ ದಿತಿಗರ್ಭ ಸಂಜಾತರಾಗಿ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪು ಜನ್ಮ ತಾಳುತ್ತಾರೆ. ಅದರಲ್ಲೂ ಹಿರಿಯನಾದ ಹಿರಣ್ಯಾಕ್ಷನು ಸಾಕ್ಷಾತ್ ಶಿವನನ್ನು ಮೆಚ್ಚಿಸಿ ಪಾಶುಪತಾಸ್ತ್ರವನ್ನು ಪಡೆದ ರಾಕ್ಷಸವೇ. ಅದರ ಪ್ರಭಾವದಿಂದ ದುಷ್ಟ ದುರುಳನಾಗಿ ದೇವಾನುದೇವತೆಗಳನ್ನು ಋಷಿ ಮುನಿಗಳನ್ನು ಇಡೀ ಬ್ರಹ್ಮಾಂಡವನ್ನೇ ಅಲುಗಾಡಿಸುತ್ತಾರೆ. ಹೀಗೆ ಒಂದು ದಿನ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಹಿರಣ್ಯಾಕ್ಷ, ನಿನ್ನ ತಪಸ್ಸಿಗೆ ಮೆಚ್ಚಿ ಒಲಿದು ಬಂದಿರುವೆ. ನನ್ನಿಂದ ಏನು ಬರಬೇಕು ಎಂದು ಕೇಳು. ಸ್ವಾಮಿ, ಸ್ವಾಮಿ, ನನ್ನ ತಪಸ್ಸಿಗೆ ಒಲಿದು ಬಂದಿರುವೆಯಾ? ಶಂಕರ, ಗಂಗಾಧರ, ಪರಮೇಶ್ವರ, ಮುಕ್ಕಣ್ಣೇಶ್ವರ, ಈ ಭೂಮಿಯಲ್ಲಿರುವ ಯಾವುದೇ ಜೀವರಾಶಿಗಳಿಂದ ಮರಣ ಬಾರದಿರಲಿ ಎಂದು ಹರಸುತ್ತಂದೆ. ತಥಾಸ್ತು. ದುಷ್ಟ ದುರುಳನಾದ ರಾಕ್ಷಸ ವೀರ ಹಿರಣ್ಯಾಕ್ಷನು ಶ್ರೀಮನ್ನಾರಾಯಣನ ಮಡದಿ ಭೂದೇವಿಯನ್ನು ಅಪಹರಿಸಿ ಮಹಾಸಾಗರದಲ್ಲಿ ಬಚ್ಚಿಟ್ಟಿರುತ್ತಾನೆ. ದೇವಾದಿ ದೇವತೆಗಳೇ, ಏನಾಯಿತು? ಏನಾಯಿತು? ಭಯಪಡದಿರಿ. ದೇವ, ದೇವ, ಸರ್ವನಾಶವಾಯಿತು ನಮ್ಮ ಲೋಕ. ದೇವ, ಆ ದುಷ್ಟ ರಾಕ್ಷಸ ಹಿರಣ್ಯಾಕ್ಷ ಭೂದೇವಿಯನ್ನು ಅಪಹರಿಸಿ ಮಹಾಸಾಗರದಲ್ಲಿ ಕೂಡಿಟ್ಟಿದ್ದಾನೆ. ಹೇ ಪರಮಾತ್ಮ, ಇಡೀ ಭೂಮಂಡಲ ಬ್ರಹ್ಮಾಂಡವೇ ಕುಗ್ಗಿ ಹೋಗಿದೆ. ದೇವ, ಇದಕ್ಕೆ ನೀವೇ ಪರಿಹಾರ. ಕಾಪಾಡಿ ದೇವ, ಕಾಪಾಡಿ. ಇಂದ್ರಾದಿ ದೇವತೆಗಳೇ, ಚಿಂತೆ ಬಿಡಿ, ನೀವಿನ್ನು ತೆರಳಿ. ದೇವಿ, ಸ್ವಾಮಿ, ಈ ಕೃತಯುಗದಲ್ಲಿ ನನ್ನ ಇನ್ನೊಂದು ಅವತಾರದ ಸಮಯ ಬಂದಿದೆ. ನಾನಿನ್ನು ಬರುವೆ. ಸರಿ ಸ್ವಾಮಿ.
ಕಕ್ಷೆಯಲ್ಲಿರಿಸಿ ಲೋಕವನ್ನು ಕಾಪಾಡುತ್ತಾರೆ. ಭೂದೇವಿ, ದುಷ್ಟ ಹಿರಣ್ಯಾಕ್ಷನಿಂದ ನಿನ್ನನ್ನು ಬಿಡಿಸಿ ಮತ್ತೆ ಕಕ್ಷೆಯಲ್ಲಿರಿಸಿ ಭೂಮಂಡಲದ ಪ್ರತಿಷ್ಠೆಯನ್ನು ಉಳಿಸಿದ್ದಾಯಿತು. ಧನ್ಯನಾದೆ ಸ್ವಾಮಿ, ಧನ್ಯನಾದೆ. ಆದರೆ ಭೂದೇವಿ, ಚಿಂತಿಸದಿರು. ಮುಂದೆ ಬರುವ ತ್ರೇತಾಯುಗದಲ್ಲಿ ರಾಮನ ಅವತಾರದಲ್ಲಿ ರಾವಣನ ಸಂಹಾರ ಮಾಡಿದ ನಂತರ ನೀನು ಈ ಶಿಶುವಿಗೆ ಜನ್ಮ ನೀಡು. ಹಾಗೆಯೇ ಆಗಲಿ ಸ್ವಾಮಿ. ತ್ರೇತಾಯುಗದಲ್ಲಿ ಜನಕ ಮಹಾರಾಜನಿಗೆ ಭೂಮಿಯಿಂದ ಸೀತೆ ಸಿಕ್ಕಾಗ ಭೂಮಿದೇವಿ ಜನಕನ ಹತ್ತಿರ ಅವಳಿಗೊಂದು ಉಪಕಾರ ಮಾಡುವಂತೆ ಪ್ರಮಾಣ ಮಾಡಿಸಿರುತ್ತಾಳೆ. ರಾವಣನ ವಧ ನಂತರ ಕೊಟ್ಟ ಮಾತಿನ ಪ್ರಕಾರ ಭೂದೇವಿಗೆ ಹುಟ್ಟಿದ ಮಗನನ್ನು ಬೆಳೆಸಿ ನರಕ ಎಂದು ನಾಮಕರಣ ಮಾಡಿ ವಿದ್ಯೆ ಬುದ್ಧಿ ಹೇಳಿಕೊಡುವಂತೆ ತಿಳಿಸಿರುತ್ತಾರೆ. ಹೀಗೆ ನರಕ ಯುಕ್ತ ವಯಸ್ಸಿಗೆ ಬಂದ ನಂತರ ಓಂ ಇಂದ್ರಾಯ ಸ್ವಾಹ ಇಂದ್ರಾಯ ಹರಿಧನ್ವಂ ಓಂ ಅಗ್ನಿದೇವಾಯ ಸ್ವಾಹ ಅಗ್ನಿದೇವಾಯ ಹರಿಧನ್ವಂ ಓಂ ವಾಯುದೇವಾಯ ಸ್ವಾಹ ವಾಯುದೇವಾಯ ಹರಿಧನ್ವಂ ನಿಲ್ಲಿಸಿ. ದ್ವಾಪರ ಯುಗದಲ್ಲಿ ನರಕಾಸುರನಿಗೆ ಬಾನಸೋಡು ಎಂಬ ರಾಕ್ಷಸನ ಜೊತೆ ಸ್ನೇಹ ಬೆಳೆಯುತ್ತದೆ. ಆ ಪ್ರಭಾವದಿಂದ ಲೋಕಕ್ಕೆ ಹಾನಿ ಮಾಡುತ್ತಾನೆ, ಎಷ್ಟೋ ದುಷ್ಕಾರ್ಯಗಳನ್ನು ಮಾಡುತ್ತಾನೆ. ಹೀಗೆ ಒಂದು ದಿನ ವಸಿಷ್ಠ ಮುನಿಗಳು ಬಾನಸೋಡು ನೋಡು, ವಸಿಷ್ಠ ಮುನಿಗಳು ನಿಲ್ಲು ನಿಲ್ಲು, ಕಪಟಿ ದೇವತಾ ಪಕ್ಷಪಾತಿ, ಎಲ್ಲಿಗೆ ನಿನ್ನ ಪಯಣ? ನರಕಾಸುರನೇ, ನಾನು ಕಾಮಾಖ್ಯ ದೇವಿಯ ಆರಾಧನೆಗೆ ಹೊರಟಿರುವೆ. ನಿನ್ನ ದುರಂಕಾರವನ್ನು ಬಿಟ್ಟು ದಾರಿ ಬಿಡು. ಏನು ದೇವಿ ಆರಾಧನೆಗೆ? ಏ ದುಷ್ಟನೇ, ಮತಿಗೆಟ್ಟವನಂತೆ ಮೆರೆಯಬೇಡ. ನನ್ನ ಕಾರ್ಯಕ್ಕೆ ಅಡ್ಡಿಯಾಗಬೇಡ. ಬಿಡು, ಬಿಡು ನನ್ನ. ಬಾನಸೋಡು, ದೇವಸ್ಥಾನದ ಬಾಗಿಲನ್ನು ಮುಚ್ಚಿರುವೆಯಲ್ಲವೇ? ಹೋಗು ಮುನಿವರ್ಯನೇ, ಹೋಗು. ಅದೆಲ್ಲಿಗೆ ಹೋಗುತ್ತೀಯೋ ಹೋಗು. ಏನು, ದೇವಸ್ಥಾನದ ಬಾಗಿಲನ್ನು ಮುಚ್ಚಿರುವೆಯ? ಏ ದುಷ್ಟ ದುರುಳ ರಕ್ಕಸನೇ, ನೀನು ಮದಗರ್ವದಿಂದ ಸಾಮಾನ್ಯ ಜನರಿಗೆ ಹಿಂಸೆ ನೀಡುತ್ತಾ ಇದ್ದೀಯಾ? ಇದೋ ತೆಗೆದುಕೋ ಶಾಪ. ನಿನ್ನ ಜನ್ಮದಾತೆ ಕೈಯಿಂದಲೇ ಸಿಗಲಿ ನಿನಗೆ ಮರಣ. ಅಯ್ಯೋ ಅಯ್ಯೋ, ಶಪಿಸಿ ಬಿಟ್ಟೆಯಾ? ವಸಿಷ್ಠ ಮುನಿಗಳು ನರಕಾಸುರನಿಗೆ ನಿನ್ನ ಜನ್ಮದಾತೆಯಿಂದಲೇ ಮರಣ ಎಂದು ಶಾಪ ನೀಡಿದರು. ಆದರೆ ನರಕಾಸುರ ಅದನ್ನು ವ್ಯಂಗ್ಯವಾಗಿ ಗ್ರಹಿಸಿದನು. ತಾಯಾದವಳು ಯಾವತ್ತಿದ್ದರೂ ತನ್ನ ಮಕ್ಕಳ ಸಾವನ್ನು ಬಯಸೋಳೆ.
ಸಾಧ್ಯವಿಲ್ಲ, ಖಂಡಿತ ಸಾಧ್ಯವಿಲ್ಲ ಎಂದು ಶಾಪವನ್ನು ತಳ್ಳಿ ಹಾಕುತ್ತಾನೆ. ಆದರೆ ತನಗೆ ಯಾರಿಂದಲೂ ಮರಣವೇ ಬಾರದ ವರವನ್ನು ನೀಡುವಂತೆ ಬ್ರಹ್ಮದೇವನನ್ನು ಒಲಿಸಲು ತಪಸ್ಸು ಮಾಡುತ್ತಾನೆ. ಓಂ ಬ್ರಹ್ಮದೇವಾಯ ನಮಃ. ಓಂ ಬ್ರಹ್ಮದೇವಾಯ ನಮಃ. ಓಂ ಬ್ರಹ್ಮದೇವಾಯ ನಮಃ. ನರಕಾಸುರನೇ, ಏಳು, ಎದ್ದೇಳು. ನನ್ನನ್ನು ಸ್ಮರಿಸಿದ ಕಾರಣವೇನೆಂದು ಹೇಳು. ಬ್ರಹ್ಮದೇವನೇ, ಪ್ರಣಾಮಗಳು. ಬ್ರಹ್ಮದೇವ, ನನಗೆ ದೇವಾದಿ ದೇವತೆಗಳಿಂದ, ಯಕ್ಷ ಕಿನ್ನರ ಗಂಧರ್ವ ಕಿಂಪುರುಷರಿಂದ ಮರಣವೇ ಬಾರದ ವರವನ್ನು ನೀಡುತ್ತಂದೆ. ತಥಾಸ್ತು, ತಥಾಸ್ತು. ಇಂದ್ರನನ್ನು ಸೋಲಿಸಿ ಪಡೆದ ಸ್ವರ್ಗಲೋಕದ ಪುಷ್ಪ ಪಾರಿಜಾತ ಹೂವನ್ನು ತನ್ನ ಪ್ರೀತಿಯ ಮಡದಿಗೆ ಅರ್ಪಿಸಿದಾಗ ಭಾಮೆ, ಸತ್ಯಭಾಮೆ, ಭಾಮಾಮಣಿ, ನನ್ನ ರಮಣಿ, ದೇವಲೋಕದ ಪಾರಿಜಾತ ಪುಷ್ಪದಿಂದ ಹಾರ ಮಾಡಿ ಹಾಕಿರುವೆ. ಸಂತೋಷವಾಯಿತಲ್ಲವೇ? ಪ್ರಾಣಕಾಂತ, ಬಹಳ ಸಂತೋಷವಾಯಿತು. ಧನ್ಯಳಾದೆ ಸ್ವಾಮಿ, ಧನ್ಯಳಾದೆ. ನಿಮಗೊಂದು ವಿಷಯ ತಿಳಿಸಲಿಕ್ಕಿದೆ. ಆದರೆ ಏನು? ಯಾವ ವಿಷಯ ಭಾಮ? ಪ್ರಾಣಕಾಂತ, ಲೋಕಕಂಟಕನಾದ ನರಕಾಸುರನು ದೇವೇಂದ್ರನ ತಾಯಿ ಅದಿತಿ ದೇವಿಯ ಕರ್ಣಕುಂಡಲಗಳನ್ನು ಅಪಹರಿಸಿದ್ದಾನೆ. ಅಲ್ಲದೆ ಅವನ ಮಾವ ಮುರಾಸುರನ ಜೊತೆ ಸೇರಿ ಸ್ವರ್ಗಲೋಕದ ಮಣಿಪರ್ವತವನ್ನು, ಶ್ವೇತ ಚಕ್ರವನ್ನು ಅಪಹರಿಸಿದ್ದಾನೆ. ಅಷ್ಟೇ ಅಲ್ಲದೆ ಇಂದ್ರಾದಿ ದೇವತೆಗಳನ್ನು, ಗೋವುಗಳನ್ನು ಹಾಗೂ 16,000 ರಾಜ್ಯ ಕನ್ಯರನ್ನು ಕೂಡಿಟ್ಟಿದ್ದಾನೆ. ನರಕಾಸುರನ ಈ ಅನ್ಯಾಯಗಳನ್ನು ಹೇಗೆ ತಡೆಯುವುದು ಸ್ವಾಮಿ? ಸತ್ಯಭಾಮ, ನಾನು ಎಲ್ಲವನ್ನೂ ದೇವತೆಗಳಿಂದ ತಿಳಿದಿದ್ದೇನೆ. ನೀನು ಚಿಂತೆ ಬಿಡು. ಇನ್ನು ಉಳಿದುದು ನರಕಾಸುರನೊಂದಿಗೆ ಸಮರ ಅಷ್ಟೇ. ಸಮರವೇ? ಸ್ವಾಮಿ, ನಾನು ನಿಮ್ಮನ್ನು ಒಬ್ಬರಾಗಿ ಕಳುಹಿಸಲು ಒಲ್ಲೆ. ಸರಿ, ಹಾಗಾದರೆ ನೀನು ನನ್ನ ಜೊತೆಯಾಗಿ ಬಾ. ನಾವಿಬ್ಬರೂ ಜೊತೆಯಾಗಿ ನರಕಾಸುರನೊಂದಿಗೆ ಯುದ್ಧ ಮಾಡೋಣ. ಸರಿ, ನಾನು ಬರಲು ಸಿದ್ಧ. ಗರುಡ, ಸಿದ್ಧನಾಗು. ಸಿದ್ಧನಾಗು.
ಹಿರಣ್ಯಕಶಿಪುವಿನ ಮಗ ಪ್ರಹ್ಲಾದ, ಪ್ರಹ್ಲಾದನ ಮಗ ವಿಲೋಚನ, ವಿಲೋಚನನ ಮಗನೇ ಬಲಿಚಕ್ರವರ್ತಿ, ಬಲಿಚಕ್ರವರ್ತಿ ಅಜ್ಜ ಪ್ರಹ್ಲಾದನ ಹಾಗೆ ವಿಷ್ಣು ಭಕ್ತ, ಜೊತೆಗೆ ಶ್ರೀ ಲಕ್ಷ್ಮೀ ಮಾತೆಯ ಅನುಗ್ರಹವನ್ನೂ ಪಡೆದಿದ್ದ. ಆದರೆ ಇಂದ್ರಾದಿ ದೇವತೆಗಳಿಗೆ ಕಡುವೈರಿಯಾಗಿದ್ದ. ಹೀಗೆ ಒಂದು ದಿನ ಬಲಿಚಕ್ರವರ್ತಿ ಅಶ್ವಮೇಧ ಯಾಗವನ್ನು ಮಾಡಲು ನಿರ್ಧರಿಸಿದ. ಈ ಸಮಯ ಸೂಕ್ತವೆಂದು ಅರಿತ ಶ್ರೀಮನ್ನಾರಾಯಣನು ಇವನ ಸೊಕ್ಕನ್ನು ಮುರಿಯಲು ಕಶ್ಯಪ ಮತ್ತು ಅದಿತಿಯ ಗರ್ಭದಲ್ಲಿ ವಾಮನನ ರೂಪದಲ್ಲಿ ಜನ್ಮ ತಾಳುತ್ತಾರೆ. नमस्ते पद्मनाभाय नमस्ते जलशायिने प्रणमामि सदा यज्ञभूफलदात्रे च वामनाय नमो नमः देवेश्वराय देवाय देवसम्भूतिकारिणे प्रभवे सर्ववेदानां वामनाय नमो नमः ಒಂದು ದಿನ ವಾಮನನು ಬಲಿಚಕ್ರವರ್ತಿಯಲ್ಲಿ 3 ಪಾದಗಳನ್ನು ಇಡುವಷ್ಟು ಜಾಗವನ್ನು ತಾನು ಕೇಳುತ್ತಾನೆ. ಇದಕ್ಕೆ ಬಲಿಚಕ್ರವರ್ತಿಯು ಒಪ್ಪಿಕೊಳ್ಳುತ್ತಾನೆ. ವಾಮನ ಇಟ್ಟ 1ನೇ ಪಾದದಲ್ಲಿ ಬಲಿಚಕ್ರವರ್ತಿಯ ಇಡೀ ಸಾಮ್ರಾಜ್ಯವೇ ಆವರಿಸಲ್ಪಡುತ್ತದೆ. 2ನೇ ಹೆಜ್ಜೆಯನ್ನು ಆಕಾಶಕ್ಕೆ ಇಡುತ್ತಾನೆ. 3ನೇ ಹೆಜ್ಜೆಯನ್ನು ಎಲ್ಲಿ ಇಡಲಿ ಎಂದು ಕೇಳಿದಾಗ ಬಲಿಚಕ್ರವರ್ತಿಯು ತನ್ನ ತಲೆಯ ಮೇಲೆ ಇಡುವಂತೆ ಸೂಚಿಸುತ್ತಾನೆ. ಹೀಗೆ ಬಲಿಚಕ್ರವರ್ತಿಯನ್ನು ಪಾತಾಳಕ್ಕೆ ತಳ್ಳುತ್ತಾನೆ. ಬಲಿಚಕ್ರವರ್ತಿಯ ದಾನವನ್ನು ಮೆಚ್ಚಿದ ವಾಮನನು ಅವನಿಗೆ ವರ್ಷಕ್ಕೊಂದು ಬಾರಿ ಭೂಲೋಕಕ್ಕೆ ಬಂದು ತನ್ನ ಪ್ರೀತಿಯ ಪ್ರಜೆಗಳನ್ನು ನೋಡುವ ವರವನ್ನು ನೀಡುತ್ತಾನೆ. ಆ ದಿನವೇ ಬಲಿಪಾಡ್ಯ. ನರಕಾಸುರನ ಸಂಹಾರವನ್ನು ನರಕ ಚತುರ್ದಶಿ ಎಂದು ಆಚರಿಸುತ್ತೇವೆ. ನಾವೆಲ್ಲರೂ ನರಕ ಚತುರ್ದಶಿ ಮತ್ತು ಬಲಿಪಾಡ್ಯಮೆ ದಿನ ದೀಪಗಳನ್ನು ಬೆಳಗಿಸಿ ಪಟಾಕಿಗಳನ್ನು ಸಿಡಿಸಿ ಸಂಭ್ರಮದಿಂದ ದೀಪಾವಳಿಯನ್ನು ಆಚರಿಸುತ್ತೇವೆ. ಇದೀಗ ನಮಗೆಲ್ಲರಿಗೂ ದೀಪಾವಳಿಯ ಸಂಭ್ರಮ. ಹಚ್ಚು ಹಚ್ಚು ಆಲ ಪಟಾಕಿ ಹಚ್ಚು 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 ಉಪಾಡ ಪಟಾಕಿ ಹಚ್ಚು 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 ಆಲ ಪಟಾಕಿ ಹಚ್ಚು 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 ಉಪಾಡ ಪಟಾಕಿ ಪಟ 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 ಹಚ್ಚು ಹಚ್ಚು ಆಲ ಪಟಾಕಿ ಹಚ್ಚು 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 ಉಪಾಡ ಪಟಾಕಿ ಹಚ್ಚು 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 ಆಲ ಪಟಾಕಿ ಹಚ್ಚು 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 ಉಪಾಡ ಪಟಾಕಿ ಅರವಿಂದಕ್ಕೆ ಗೋವಿಂದನ್ನಿ ಗೋವಿಂದ, ಗೋವಿಂದನ್ನಿ ಗೋವಿಂದ, ಗೋವಿಂದ